ಶುಭೋದಯಗಳು ಫ್ರೆಂಡ್ಸ್. ಇವತ್ತೊಂದು ದಿನ ಕೋಟೆ ಆಂಜನೇಯ ಟೆಂಪಲ್ನಿಂದ ನಮ್ಮ ಅಂಬಾರಿ ರೈಡರ್ಸ್ ಕ್ಲಬ್ ಆಯೋಜಿಸಿರುವ ಒಂದು ವರ್ಷದ ಮೊದಲನೇ ಮಾನ್ಸೂನ್ ರೈಡ್ ಆರ್ಗನೈಸ್ ಮಾಡಿದ್ದೀವಿ. ಸೊ ಇವಾಗ ಕೋಟೆ ಆಂಜನೇಯ ಟೆಂಪಲ್ನಿಂದ ಈ ರೈಡ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ತುಂಬ ಜನ ಬಂದಿದ್ದಾರೆ, ಇನ್ನೂ ಸ್ವಲ್ಪ ಜನ ಬರಬೇಕು. ಇನ್ನೇನು 10 ಮಿನಿಟ್ಸಲ್ಲಿ ಇಲ್ಲಿಂದ ಹೊರಡ್ತೀವಿ. ಬನ್ನಿ, ಇವಾಗ ಎಷ್ಟು ಬೈಕ್ ಬಂದಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ನ ನೋಡ್ಕೊಬಿಡೋಣ. ಟೆಂಪಲ್ ಕ್ಲೋಸ್ ಆಗಿದೆ, ಹಾಗಾಗಿ ಹೊರಗಡೆ ನಮಸ್ಕಾರ ಮಾಡಿ ಈ ಕೋಟೆ ಆಂಜನೇಯ ಸ್ವಾಮಿ ಆಶೀರ್ವಾದ ಪಡೆದು ವರ್ಷದ ಮೊದಲನೇ ಮಾನ್ಸೂನ್ ರೈಡ್ನ ಅಂಬಾರಿ ರೈಡರ್ಸ್ ಕ್ಲಬ್ಬಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮಗೆ ಸಕಲೇಶ್ಪುರದಲ್ಲಿರೋ ಆಲ್ಮೋಸ್ಟ್ ಪ್ಲೇಸ್ಗಳನ್ನ ಕವರ್ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ವಿಡಿಯೋ ನೋಡ್ತಿರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇವಾಗ ನಮ್ಮ ಅಂಬಾರಿ ರೈಡರ್ಸ್ ಕ್ಲಬ್ಗೆ ಒಂದು 9 ಬೈಕ್ ಬಂದಿದೆ. ಇನ್ನೂ ತುಂಬ ಬೈಕ್ಸ್ ಬರಬೇಕು. ಆ ಬೈಕ್ಸ್ಗಳಿಗೆ ವೆಯ್ಟಿಂಗು. ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಗೇರಪ್ ಆಗಿ. ಸಿದ್ದೇಶು ನಮ್ಮ ಟೀಮ್ಗೆ ಮೊದಲನೇ ರೈಡು, ಅಕ್ಷಯ್, ಕುಮಾರು 3 ಜನದ್ದು ಫಸ್ಟ್ ರೈಡು. ಎಲ್ಲ ರೆಡಿಯಾಗಿದ್ದಾರೆ ನೋಡಿ, ನಮ್ಮ ಅರಮನೆ. ಸೊ ನಮ್ಮ ಮೈಸೂರಲ್ಲಿ ಯಾವುದೇ ಕ್ಲಬ್ ರೈಡ್ ಮಾಡಬೇಕು ಅಂತಂದರೂ ಆಲ್ಮೋಸ್ಟ್ 99.9% ಈ ಒಂದು ಜಾಗದಿಂದನೇ ರೈಡ್ನ ಸ್ಟಾರ್ಟ್ ಮಾಡೋದು. ಏಕೆ ಅಂತಂದರೆ ಕೋಟೆ ಆಂಜನೇಯ ಸ್ವಾಮಿ ಇಲ್ಲೇ ಇರೋದು. ಸೊ ಆ ಕೋಟೆ ಆಂಜನೇಯ ಆಶೀರ್ವಾದ ಪಡೆದು ಎಲ್ಲರೂ ರೈಡ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ಥರ ಇವತ್ತು ಕೂಡ ನಾವು ಕೋಟೆ ಆಂಜನೇಯನ ಆಶೀರ್ವಾದ ಪಡ್ಕೊಂಡು ಈ ರೈಡ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವತ್ತಾನೆ ರೈಡ್ನ ಸ್ಟಾರ್ಟ್ ಮಾಡೋದಕ್ಕೆ ಬ್ರೀಫಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಬ್ರೀಫಿಂಗ್ ಕೊಟ್ಟು ಇಲ್ಲಿಂದ ಹೊರಡ್ತೀವಿ. ಇವತ್ತು ಕಾಗಿನೆರೆಗೆ ಹೋಗ್ತಾ ಇದ್ದೀವಿ. ಮಳೆ ಇದೆ, ಎಲ್ಲರೂ ರೈನ್ ಲೈನರೆಲ್ಲ ತೊಗೊಂಡಿದ್ರಲ್ವ. ಇನ್ ಕೇಸ್ ಯಾರ್ಯಾರ ಹತ್ರ ಇಲ್ಲ ಅಂತ ಹೇಳಿದ್ರೆ ಇನ್ಫಾರ್ಮ್ ಮಾಡಿ. ನನ್ನ ಹತ್ರ ಒಂದು ಸ್ಪೇರ್ ಇದೆ, ನಾನು ಕೊಡ್ತೀನಿ, ಯೂಸ್ ಮಾಡ್ಕೋಬೋದು. ಅದು ಈಗ ನೆಕ್ಸ್ಟು ಬ್ರೇಕ್ಫಾಸ್ಟ್ ಅರ್ಕುಗೂಡು, ಅದಾದಮೇಲೆ ನೆಕ್ಸ್ಟು ಇದು ಹೊಸಳ್ಳಿ ಗುಡ್ಡ ಹೋಗ್ತೀವಿ. ಫಸ್ಟು ಹೊಸಳ್ಳಿ ಗುಡ್ಡ ಮುಗಿಸಿ ನೆಕ್ಸ್ಟು ಕಾಗಿನೆರೆಗೆ ಹೋಗ್ತೀವಿ. ಆಲ್ಮೋಸ್ಟ್ ಅಲ್ಲಿ ಒಂದು ಸ್ವಲ್ಪ ಬೇಗ ಹೋಗೋಣ, ಯಾಕೆಂದರೆ ಕ್ರೌಡ್ ಜಾಸ್ತಿ ಇದೆ. ಇವತ್ತು ನಾಳೆ ಕಾಗಿನೆರೆ ಫೆಸ್ಟಿವಲ್ ಇದೆ ಚಾಮುಂಡೇಶ್ವರಿದು. ಸೊ ಕೋಇನ್ಸಿಡೆನ್ಸು ನಾವು ಇವತ್ತಿನ ದಿನ ಹೋಗ್ತಾಯಿದ್ದೀವಿ. ತಾಯಿ ಆಶೀರ್ವಾದ ಎಲ್ರಿಗೂ ಒಳ್ಳೆಯದಾಗಲಿ, ರೈಡ್ ಸಕ್ಸಸ್ಫುಲ್ ಆಗಲಿ. ಕಾಗಿನೆರೆ ಮುಗಿಸ್ಕೊಂಡು ಅಲ್ಲೊಂದು ಇನ್ನೊಂದು ಆಫ್ ರೋಡ್ ಟ್ರಯಲ್ಸ್ ಇದೆ, ಕರಿಗುಂಡಿ ಅಂತೇಳಿ, ಅಲ್ಲಿಗೆ ಹೋಗ್ತೀವಿ. ದಯವಿಟ್ಟು ಯಾರು ಆಫ್ ರೋಡ್ ಹೋದಾಗ ಹೆಲ್ಮೆಟ್ನ ಓಪನ್ ಮಾಡಬೇಡಿ. ಯಾಕೆ ಅಂತಂದರೆ ಅಲ್ಲಿ ಗೊತ್ತಿರುತ್ತೆ, ಹುಳಗಳೆಲ್ಲ ಇರುತ್ತೆ, ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ. ಆಲ್ಮೋಸ್ಟ್ ಹೆಲ್ಮೆಟ್ನ ಫುಲ್ ಫೇಸ್ ಕವರ್ ಮಾಡ್ಕೊಳ್ಳಿ. ಮತ್ತು ಯಾರು ಓವರ್ಟೇಕ್ ಮಾಡಬೇಡಿ, ಅಂದರೆ ರೋಡಲ್ಲಿ ಓವರ್ಟೇಕ್ ಮಾಡೋದು ಬೇಡ. ಯಾಕೆಂದರೆ ಆಪೋಸಿಟ್ ಸಡನ್ನಾಗಿ ಬಂದ್ಬಿಡ್ತಾರೆ ಗಾಡಿಗಳು. ನಾವು ಕರೆಕ್ಟಾಗಿ ಓಡಿಸೋದು, ಆಪೋಸಿಟ್ ಅವ್ರಿಗೆ ಗೊತ್ತಾಗಲ್ಲ. ಸೊ ಏನು ಲೈನ್ ಇರುತ್ತೆ ಅದೇ ಲೈನ್ ಮೇಂಟೈನ್ ಮಾಡ್ಕೊಂಡು ಹೋಗೋಣ. ಯಾರಿಗಾರು ಏನಾದರೂ ಪ್ರಾಬ್ಲಮ್ ಅಥವಾ ಏನಾದರೂ ಇಶ್ಯೂ ಇತ್ತು ಅಂತಂದರೆ ಇನ್ಫಾರ್ಮ್ ಮಾಡಿ, ಹಿಂದೆ ಮುಂದೆ ಅವ್ರಿಗೆ ನಿಲ್ಸೋಣ, ಹೋಗೋಣ, ಏನು ತೊಂದರೆ ಇಲ್ಲ. ಇನ್ನೇನಾದ್ರು ಡೌಟ್ಸ್ ಇದ್ದರೂ ಕೇಳಿ, ಹೇಳೋಣ. ಅಕಸ್ಮಾತ್ ಪ್ರಾಬ್ಲಮ್ ಇದು ಡೈರೆಕ್ಟಾಗಿ ನಾನು ದರ್ಶನ ಇಡ್ತೀವಿ. ಯಾರ ಹತ್ರ ಏನಾದರೂ ಹೇಳಿ ಏನಾದ್ರು ಪ್ರಾಬ್ಲಮ್ ಆದರೆ ಅದನ್ನ ರಿಸಾಲ್ವ್ ಮಾಡೋಣ. ಬ್ರೇಕ್ ಡೌನ್ ಆದರೂ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡೋಣ. ಆಗಲಿಲ್ಲ ಅಂದರೆ ನಿಯರೆಸ್ಟ್ ಗ್ಯಾರೇಜ್ಗೆ ಎಲ್ಲರೂ ಜೊತೆಲೇ ಹೋಗಿ, ಇವಾಗ ಯಾವ ಥರ ಜೊತೆಲಿ ಹೋಗ್ತಾಯಿದ್ವಿ, ಎಂಡಿಂಗ್ ಬರೋ ತನಕ ಇದೇ ಥರ ಕೋರ್ಡಿನೇಟ್ ಮಾಡ್ಕೊಂಡು ಹೋಗಿದ್ದಾರೆ. ಬೇರೆ ಏನಾದರೂ ಡೀಟೇಲ್ಸ್ ಬೇಕು ಪ್ಲೇಸ್ ಬಗ್ಗೆ. ಮತ್ತು ಅಲ್ಲಿ ಗೇಮ್ಸ್ ಇದೆ, ಹಾಫ್ ಡೇವರೆಗೂ ಆಲ್ಮೋಸ್ಟ್ ಅಲ್ಲಿ ಆಫ್ ರೋಡ್ ಸೀಸನ್ನೇ ಇರುತ್ತೆ. ಇನ್ನು ಇದು ಲಂಚ್ ಆದಮೇಲೆ ಅಲ್ಲಿ ಮಡ್ ವಾಲಿಬಾಲ್ ಇದೆ, ಇಂಡೋರ್ ಆ್ಯಕ್ಟಿವಿಟೀಸ್ ಇದೆ, ರೋ ಆ್ಯಕ್ಟಿವಿಟೀಸ್ ಇದೆ, ಅದೆಲ್ಲ ಯೂಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೈಟ್ ಆಫ್ ರೋಡ್ ಪ್ಲ್ಯಾನ್ ಮಾಡಿದ್ದೀವಿ. ಇನ್ ಕೇಸ್ ಮಳೆ ಇಲ್ಲ ಅಂತಂದರೆ ಹೋಗೋಣ, ಮಳೆ ಬಂದರೆ ಅದು ಕ್ಯಾನ್ಸಲ್. ಯಾಕೆಂದರೆ ಮಳೆಯಲ್ಲಿ ಹೋಗೋದಕ್ಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡಿ. ಯಾಕೆಂದರೆ ಅಲ್ಲೆಲ್ಲ ಸಕಲೇಶ್ಪುರ ಅಂತಂದರೆ ಎಲಿಫೆಂಟ್ ಝೋನೇ, ಅದು ಎಲ್ಲಿ ಅಂತ ಗೊತ್ತಾಗಲ್ಲ. ಆಮೇಲೆ ನಾವು ಬೈಕ್ ಬಿಟ್ಟು ತೊಗೊಳ್ಬೇಕಾಗುತ್ತೆ. ಆಲ್ಮೋಸ್ಟ್ ಸೇಫಾಗಿ ಹೋಗಿ ಸೇಫಾಗಿ ಬರೋಣ. ಇದೆ ಹೋಮ್ ಸ್ಟೇಲಿಲ್ಲ, ಹೊರಗಡೆ ಇದೆ. ಹೋಮ್ ಸ್ಟೇ ಕ್ಲೀನಾಗಿದೆ. ನಾವು ಕಾಗಿನೆರೆ ಅಂತ ಹೋಗ್ತೀವಲ್ಲ ಆ ಥರ ಪ್ಲೇಸಸ್ಗಳಿದೆ. ಈ ವ್ಯೂ ಪಾಯಿಂಟ್ಸ್ ಸ್ಟೇ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು ಫಾಲ್ಸು ಪ್ಲ್ಯಾನ್ ಮಾಡಿದ್ವಿ. ಟೈಮ್ ನೋಡಿಕೊಂಡು, ಟೈಮ್ ಇತ್ತು ಅಂತಂದರೆ ಆ ಫಾಲ್ಸ್ಗೆ ಹೋಗಿದ್ದು ಬರೋಣ. ಚೆನ್ನಾಗಿದೆ ಫಾಲ್ಸು, ಮುಖಾನ ಫಾಲ್ಸ್ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಅದು ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಚೆನ್ನಾಗಿದೆ. ಅದನ್ನ ಹೋಗಿದ್ದು ಬರೋಣ. ಹೋಗ್ತಾ ಇರೋದು ಮೇಯ್ನು ಹೋಮ್ ಸ್ಟೇಗೆ ಹೋಗೋದು ಡೆಸ್ಟಿನಿ ಬದಲು ಪ್ಲೇಸ್ಗಳು ನಾವು ಕವರ್ ಮಾಡಬೇಕನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಹೋಗೋಣ. ಹೋಮ್ ಸ್ಟೇಗೆ ಹೋಗ್ತೀವಿ, ಊಟ ಮಾಡ್ಕೊಂಡು ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದ್ರ ಬದಲು ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಫಸ್ಟ್ ಡೇನೇ ಆಲ್ಮೋಸ್ಟ್ ನಾವು 70% ಕವರ್ ಮಾಡ್ತೀವಿ. ಸೊ 70% ಇಲ್ಲಿ ಕವರ್ ಮಾಡೋದ್ರಿಂದ ಸ್ವಲ್ಪ ಎಂಥೂಸಿಯಾಸ್ಟಿಕ್ಲಿ, ಸ್ವಲ್ಪ ಎನರ್ಜೆಟಿಕ್ ಆಗಿದೆ. ದಯವಿಟ್ಟು ಫಸ್ಟ್
ಜೊತೆನೇ ಆಲ್ಮೋಸ್ಟ್ ಕವರ್ ಮಾಡೋದು. ಜಾಸ್ತಿ ಗ್ಯಾಪು ಕೊಡಬೇಡಿ, ಜಾಸ್ತಿ ಕಚ್ಕೊಂಡು ಇರಬೇಡಿ. ಮಿನಿಮಮ್ ಒಂದು 7 to 10 feet ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡಿ. ಜಾಸ್ತಿ ಗ್ಯಾಪ್ ಕೊಡೋಕ್ಕೆ ಹೋಗ್ಬಿಡಿ. ಯಾರು ಅತಿ ಸ್ಲೋ ಆಗಿ ಹೋಗೋದು ಬೇಡ, ಸ್ಪೀಡಾಗಿ ಹೋಗೋದು ಬೇಡ. ಆಲ್ಮೋಸ್ಟ್ ಅಲ್ಲಿ ಒಂದೇ ಲೈನಲ್ಲಿ ಇರಲಿ. ಇನ್ನೇನಾದರೂ ಎಲ್ಲರೂ ಗೇರ್ಸ್ ಎಲ್ಲ ಕರೆಕ್ಟಾಗಿದೆ ಅಲ್ವಾ? ತೊಂದರೆ ಇಲ್ಲ. ನೋಡೋದಂದ್ರೆ ಫೈನಲಿ ಬ್ರೇಕ್ಫಾಸ್ಟ್ ಪಾಯಿಂಟಿಗೆ ಬಂದಿದ್ವಿ. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಅರ್ಕ್ಲುಗೂಡ ಹತ್ರ ನಿಲ್ಲಿಸಿದ್ದೀವಿ. ಎಲ್ಲ ಬಾಯ್ಸು ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ತೊಗೊಂಡಿದ್ದಾರೆ. ಈಗ ಮಾತಾಡ್ಸೋಣ ನಮ್ಮ ಹುಡುಗರುಗಳನ್ನ. ಇಲ್ಲೇ ಏನು ಗುರು ಇದು? ಇಡ್ಲಿ ಸಾಕಾ? 4 ಇಡ್ಲಿ ಏನು ಇದು? ಸೈಡ್ಸ್ಗಾ ಅಥವಾ ಏನು? ಹಾಂ, ಸೈಡ್ಸ್ ತಗೊಂಡಿದ್ಯಾ ಅಥವಾ ಟಿಫನ್ ತಗೊಂಡಿದ್ಯಾ? ಕೋಟೆ ಅಯ್ಯೋ ಸೂಪರು. ಹಾಂ, ಎಲ್ಲ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ. ಲಾಸ್ಟ್ ಟೈಮು ಕೂಡ ಇಲ್ಲೇ ಟ್ರೈ ಮಾಡಿದ್ದು ನಾವು ಬ್ರೇಕ್ಫಾಸ್ಟು. ಪಲಾವ್ ಹೇಗಿದೆ ಬ್ರಾ? ಪಲಾವು ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇಡ್ಲಿ ಕೊಡ್ಸೋದಾಗ ಎಕ್ಸ್ಚೇಂಜು. ಇಡ್ಲಿ ಚೆನ್ನಾಗಿಲ್ಲ ಅಂದರೆ ಪೂರಿ ಚೆನ್ನಾಗಿಲ್ಲ ಅಂದರೆ ತಿರ್ಗಾ ರಿಟರ್ನ್ ಬಾತು. ಮಂಜುನಾಥ ಕ್ಯಾಂಟೀನ್. ಈಗ ಇಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟು ಬಸಳ್ಳಿ ಗುಡ್ಡ. ಗುರು ಅವರು ಇದೇ ಫಸ್ಟ್ ರೈಡು ಅಂಬಾರಿ ಟೀಮ್ ಜೊತೆ. ಹೇಗಿದೆ ಸಾಗ ಬ್ರೇಕ್ಫಾಸ್ಟ್? ಸೆಕೆಂಡ್ ಟೈಮ್ ಇಲ್ಲಿ ಟೇಸ್ಟ್ ಮಾಡ್ತಾ ಇರೋದು ನಾವು. ಪಲಾವು ಮತ್ತು ವಡೆ ಪುಡಿ. ನಮ್ಮ ಸಿದ್ದೇಶ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಹೆರಿಟೇಜ್ ಕನ್ನಡಿಗ ಅಂತ ಹೇಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಹೊಡೆಯೋದು ಮಾತ್ರ ಮರ್ತ್ಕೊಬೇಡಿ. ಬ್ರೇಕ್ಫಾಸ್ಟ್ಗೆ ಪಲಾವು ಮತ್ತು ವಡೆ ಸಾಕು ತೊಗೊಂಡಿದ್ದೀನಿ. ಸಾಕಾಗಿರುತ್ತೆ ಇಲ್ಲಿ ವಡೆ ಮತ್ತು ಪಲಾವು, ಒಳ್ಳೆ ಕಾಂಬಿನೇಷನ್ನು. ಯಾರು ಸಕಲೇಶ್ಪುರ ಈ ರೂಟಲ್ಲಿ ಹೋಗೋರು ಇರಿದ್ರೆ ಮಂಜುನಾಥ ಕ್ಯಾಂಟೀನ್ ಅಂತೇಳಿ ಇಲ್ಲಿಗೆ ಬನ್ನಿ. ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಇವರೆಲ್ಲ ಬಸ್ಸು ಅನ್ಕೊಂಡಿಲ್ಲ, DJ ಸೆಟ್ಟು ಅನ್ಕೊಬಿಟ್ಟವ್ರೆ. ಇಲ್ಲಿ ಓ ಹೆಣ್ಮಗು ಆಟಿ ಹೋದವ್ರ ಕೈ ಲಾಕ್ ಆಗ್ಬೇಕು. ಅಲ್ಲ, ಆಟಿ ಹೋದ ಲಾಕ್ ಆಗಿದ್ರೆ ಇವ್ರು ಗಣೇಶ ಹಬ್ಬ ಮಾಡ್ತಾರೆ. ಮನೇಲಿ ತಿಂಡಿ ಆಯಿತು. ಇವಾಗ ಹೊಡ್ತಾ ಇವೆಲ್ಲ ಗೇರಪ್ ಆಗ್ತಾ ಇದ್ದಾರೆ ಬೈಸು. ಇವಾಗ ಇಲ್ಲಿಂದ ನೆಕ್ಸ್ಟು ಹೊಸಹಳ್ಳಿ ಗುಡ್ಡ, ಅಲ್ಲಿವರೆಗೂ ಎಲ್ಲೂ ಸ್ಟಾಪ್ ಇಲ್ಲ. ಒಂದು ಪಿಟ್ ಸ್ಟಾಪ್ ಇರುತ್ತೆ. ಪಿಟ್ ಸ್ಟಾಪ್ ಮುಗಿಸ್ಕೊಂಡು ಹೊಸಹಳ್ಳಿ ಗುಡ್ಡಕ್ಕೆ ಡೈರೆಕ್ಟ್ ಹೋಗೋದು. ಎಲ್ಲ ಗೇರಪ್ ಆಗ್ತಾ ಇದ್ದಾರೆ. ಸರ್ ಹೇಗಿತ್ತು ತಿಂಡಿ? ಚೆನ್ನಾಗಿತ್ತಾ? ಎಲ್ಲ ಹೊರಡೋಣ. ಆಯ್ತಾ ದರ್ಶನ್? ಬನ್ನಿ ನಡ್ರಿ ಹೋಗೋಣ. ನಾವು ಮಾಡ್ತಾಯಿದ್ದೀವಿ. HD ಕ್ವಾಲಿಟಿಲಿ ಮಾಡ್ತಾ ಇದ್ದೀನಿ, ಬ್ಲರ್ ಅಂತೂ ಮಾಡ್ತಾ ಇಲ್ಲ. ನಾವು ಕ್ವಾಲಿಟಿ ಕೊಡ್ತೀವಿ, ಯಾರನ್ನ ಬ್ಲರ್ ಮಾಡಲ್ಲ ಅಲ್ವಾ ಬೇ? ಹಾಂ, ಅದು ಹ್ಞೂ ಇಲ್ಲ ತರಲಿಲ್ಲ. ಸಿಗ್ತಾ ಆರ್ಟ್ ಕೇಸು ಇದು ರಬ್ಬರ್ದು? ಸಿಗಲಿಲ್ಲ. ಹಾಂ, ಗೋಪುರ ಏನಾಗಿಲ್ಲ ಅಲ್ವಾ? ಎಲ್ಲ ಗಾಡಿ ಸ್ಟಾರ್ಟ್ ಮಾಡಿ. ಯಾರು ಗ್ಯಾಪ್ ಕೊಡಬೇಡಿ, ಎಲ್ಲ ಲೈನಲ್ಲೇ ಇರಿ. ಓವರ್ ಗ್ಯಾಪ್ ಆಗೋದು ಬೇಡ. ಆಯ್ತಾ ದರ್ಶನ್? ನೋಡ್ರಿ ಸ್ವಲ್ಪ ಸಿಗ್ನಲ್ ಕೊಡಿ ಅಣ್ಣ, ಯಾರು ಕೊಡಲ್ಲ. ಹಾಡು ಯಾರು ಹೇಳ್ತಾ ಇದಾರೋ ಅಂತ ಕೇಳ್ತಾರೆ. ರಿವ್ಯೂ ಮಾಡಲ್ಲ. ಸರ್ ಸ್ಟಾರ್ಟ್ ಮಾಡಿ ಗಾಡಿ. ನಿತಿನ್
ಫ್ಯೂಯಲ್ ಹಾಕ್ಸೋದಕ್ಕೆ ನಿಲ್ಲಿಸ್ಕೊಂಡ್ವಿ. ಎಲ್ಲ ಬರ್ತಾಯಿದ್ದಾರೆ ಬಾಯ್ಸು. ಫ್ಯೂಯಲ್ ಹಾಕ್ಸ್ಕೊಡಿ, ಹಾಕ್ಸ್ಕೊ ಬನ್ನಿ. ದರ್ಶನ್ ಹಾಂ ಹಾಕ್ಸ್ಕೋಬೋದು ಆಗುತ್ತೆ. ದರ್ಶನ್ ಆ ವಾಶ್ರೂಮಲ್ಲಿ ಎಲ್ಲ ನಿಲ್ಲಕ್ಕಾಗಲ್ಲ, ಅಲ್ಲೆಲ್ಲ ಹಾಕೋಣ ಬನ್ನಿ. ಹಾಂ ಆಯ್ತಾ, ಸಮಾಧಾನ. ಎಲ್ಲ ಹೋದ್ರಾ? ಯಾರು ವಿಡಿಯೋ ಮಾಡ್ತಾ ಇರೋದು? ಯಾರು ವಿಡಿಯೋ ಮಾಡ್ತಾರ? ಏಯ್ ಕಳ್ಳ ಬಿಡ್ರಿ. ಪ್ರಜ್ವಲ್ ರೇವಣ್ಣಂಗಿಂತ ಏನಲ್ಲ ಬಿಡಿ ದರ್ಶನ್, ಹೋಗಿ ಏನು ತೊಂದರೆ ಇಲ್ಲ. ಯಾವುದು ಏನು ಹಾಕ್ಕೊಡ್ತೀಯಾ? ಹಾಂ ಹುಷಾರು, ನಿಂದೆಲ್ಲ ಹಾಕ್ಬಿಟ್ಯಾ? ಹಾಂ ಏನು ಹಾಂ ಏರಾ ಏರ್ ಚೆಕ್ ಮಾಡೋದು, ಟೈರ್ ಪ್ರೆಷರ್ ಬೇಕಿತ್ತಾ? ಇದೆಯಾ ಯಾರತ್ರನಾದ್ರು? ಇಲ್ಲಿ ಯಾರು ಕ್ಯಾರಿ ಮಾಡಿಲ್ಲ ಅನ್ಸುತ್ತೆ ಮೇ ಬಿ ಸರಿ. ಹಾಂ ಏರ್ ಇನ್ಫ್ಲೇಟರ್ ಇದೆ ಸಿದ್ದೇಶ್. ಬೇಕಾ ಇವಾಗ ಬೇಕಾ? ಅಲ್ಲೇ ಹಾಂ ಅಲ್ಲೇ ಇದು ಮಾಡ್ಕೊಳ್ಳೋಣ. ಏರ್ ಚೆಕ್ ಯಾವಾಗ ಚೆಕ್ ಮಾಡಿಸಿದ್ನಿಲ್ಲ? ನಿನ್ನೆ ಮಾಡಿಸಿದ್ವಿ. ಯಾರು ಇವ್ರಿಗ ನಿಮ್ಗ? ಆಲ್ಮೋಸ್ಟ್ ಎಲ್ಲ ಆಫ್ ರೋಡ್ಗೆ ಏರ್ ಪ್ರೆಷರ್ ಕಡಿಮೆನೇ ಇರಬೇಕು. ಇವಾಗ ಚೆಕ್ ಮಾಡಿಸ್ಬಾರ್ದು ಜಾಸ್ತಿ, ಆಮೇಲೆ ಕರೆಕ್ಟ್ ಮಾಡಿಸ್ಬಾರ್ದು ಇವಾಗ. ಆಮೇಲೆ ಇದು ಮಾಡ್ಸೋಣ. ಆಯ್ತಲ್ಲ, ಹೊರಡೋಣ. ಹ್ಞೂ ಹೊರಡೋಣ.